ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಯೇಸು ಕ್ರಿಸ್ತನ ಪುಣ್ಯನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಇವತ್ತು ನಾವು ಒಂದು ವಿಷಯವನ್ನು ಮಾತಾಡಿಕೊಳ್ಳೋಣ. ಅದು ಏನಪ್ಪ ಅಂದರೆ, ಇವತ್ತು ನಾವು ಯಾರ ಮೇಲೆ ನಂಬಿಕೆಯನ್ನು ಇಡುತ್ತೇವೋ ಅವರು ನಮ್ಮನ್ನು ಮೋಸ ಮಾಡುವ ಅವಕಾಶವು ಬಹಳ ಇರುತ್ತದೆ. ಅದಕ್ಕೆ ನಾವು ಯಾರ ಮೇಲೆ ನಂಬಿಕೆ ಇಡಬೇಕು ಅಂದರೆ, ದೇವರ ಮೇಲೆ ನಂಬಿಕೆ ಇಡಬೇಕು, ದೇವರನ್ನು ನಂಬಬೇಕು. ಇವತ್ತು ನಮ್ಮ ಜೊತೆಯಲ್ಲೇ ಇರುತ್ತಾರೆ, ನಾನು ನಿನ್ನ ಸ್ನೇಹಿತನು ಅನ್ನುತ್ತಾರೆ, ನಾನು ಬಾಲ್ಯ ಸ್ನೇಹಿತನು ಅನ್ನುತ್ತಾರೆ. ಕಷ್ಟದಲ್ಲಿ ಕೂಡ ಯಾವಾಗಲೂ ನಿನ್ನ ಸಂಗಡ ಇರುತ್ತೇನೆ ಅಂತೇಳಿ ಹೇಳ್ತಾರೆ. ಕೊನೆ ಗಳಿಗೆಯಲ್ಲಿ ನಮಗೆ ಬೆನ್ನಿಗೆ ಚೂರಿ ಹಾಕಿ ಹೋಗುವವರು ಬಹಳ ಜನ. ಅದಕ್ಕೆ ಯಾರನ್ನು ಕೂಡ ನಾವು ನಂಬಬಾರದು, ಸುಲಭವಾಗಿ ನಂಬಬಾರದು. ನಮ್ಮ ಮೇಲೆ ವಿಶ್ವಾಸವಿಲ್ಲದವರನ್ನ ನಾವು ಅಸಲು ಮೊದಲು ನಂಬಕೂಡದು. ಇವತ್ತು ದೇವರು ನಮಗೆ ತೋರಿಸಿರುವ ಪ್ರೀತಿ, ವಾತ್ಸಲ್ಯ, ಆತನ ದಯೆ, ಆತನ ಕರುಣೆ ನಮ್ಮ ಮೇಲೆ ಇದ್ದರೆ ಅಷ್ಟೇ ನಮಗೆ ಸಾಕು. ಆದ್ದರಿಂದ ದಯವಿಟ್ಟು ಯಾರ ಮೇಲೆ ನಂಬಿಕೆ ಇಡಬೇಡ್ರಿ. ಈ ಮನುಷ್ಯರು ಮೋಸ ಮಾಡುವ ಗುಣವುಳ್ಳವರು. ಹಾವಿಗೆ ಬಾಯಲ್ಲಿ ಮಾತ್ರ ವಿಷ ಇರುತ್ತದೆ, ಆದರೆ ಮನುಷ್ಯರಿಗೆ ಮೈ ತುಂಬ ವಿಷ ರೀ. ಯಾವಾಗ ಮೋಸ ಮಾಡಲಿ, ಯಾವಾಗ ದ್ರೋಹ ಬಗಿಲಿ ಎನ್ನುವಂಥ ಆಲೋಚನೆಯಲ್ಲೇ ಇವತ್ತು ಮನುಷ್ಯನು ಜೀವಿಸ್ತಾ ಇದ್ದಾನೆ. ಯಾರನ್ನು ಬೇಕಾದ್ರೂ ತಗೊಳ್ಳಿರಿ ನೀವು, ನಾನು ನಿನಗೆ ಕ್ಲೋಸ್ ಫ್ರೆಂಡು ಅಂತಾನೆ, ಅವನೇ ನಮಗೆ ಬೆನ್ನು ಚೂರಿಗೆ ಹಾಕಿ ಹೋಗ್ತಾನೆ. ನಾನು ನಿನ್ನ ಸಂಗಡ ಯಾವಾಗಲೂ ಇರ್ತೀನಿ ಅಂತಾನೆ, ಮತ್ತು ಕೈ ಕೊಟ್ಟು ಹೋಗ್ತಾನೆ. ಅದಕ್ಕೆ ಈ ಲೋಕದ ಮೇಲೆ, ಲೋಕದಲ್ಲಿರ್ತಕ್ಕಂಥ ಮನುಷ್ಯರ ಮೇಲೆ ನಂಬಿಕೆಯನ್ನು ಇಡದೆ ನಮ್ಮ ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೇಲೆ, ತಂದೆ ಆಗಿರತಕ್ಕಂಥ ದೇವರ ಮೇಲೆ ನಂಬಿಕೆಯನ್ನಿಟ್ಟು ಆಧಾರಪಟ್ಟು ನಾವು ಬದುಕಿದರೆ ಎಂದಿಗೂ ದೇವರು ನಮ್ಮ ಕೈ ಬಿಡನು ಎಂಬುವ ವಿಶ್ವಾಸದಿಂದ ನಾವೆಲ್ಲರೂ ಬದುಕಬೇಕಂತ ಹೇಳುತ್ತಾ ಎಲ್ಲರಿಗೆ